ಬೆಳಗಾವಿಯಲ್ಲಿ ನಡೆಯುತ್ತಿರುವ ಅಧಿವೇಶನದ ಸಂದರ್ಭದಲ್ಲಿ ಪಿಂಚಣಿ ಹೋರಾಟಕ್ಕೆ 5,000 ಶಿಕ್ಷಣ ಹಾಗೂ ಶಿಕ್ಷಕೇತರ ನೌಕರರು ಭಾಗಿಯಾಗಿದ್ದಾರೆ. ಹಳೆಯ ಪಿಂಚಣಿ ಯೋಜನೆ ಜಾರಿಗೆ ತರಬೇಕು ಎಂಬ ಪ್ರಮುಖ ಬೇಡಿಕೆಯನ್ನು ಮುಂದಿಟ್ಟುಕೊಂಡು ನೌಕರರು ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಿದ್ದಾರೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿರುವ ಶಿಕ್ಷಕ ಮತ್ತು ಶಿಕ್ಷಕೇತರ ನೌಕರರು ತಮ್ಮ ಹಕ್ಕುಗಳಿಗಾಗಿ ಏಕತ್ರಿತರಾಗಿ ಧ್ವನಿ ಎತ್ತಿದ್ದಾರೆ. ಸರ್ಕಾರ ತಮ್ಮ ಬೇಡಿಕೆಗಳಿಗೆ ಸ್ಪಂದಿಸಿ ಶೀಘ್ರ ನಿರ್ಧಾರ ಕೈಗೊಳ್ಳಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ಆರೋಗ್ಯ ಸಂಜೀವನಿಯನ್ನ ಸರ್ಕಾರಿ ನೌಕರಿ ನೀಡಿದಂತೆ ಏಡೆಡ್ ನೌಕರಿ ಕೊಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಏಡೆಡ್ ಶಾಲಾ ಕಾಲೇಜುಗಳಲ್ಲಿ ಖಾಲಿ ಇರತಕ್ಕಂಥ ಬೋಧಕ ಹುದ್ದೆಗಳನ್ನು ತುಂಬಿಕೋಬೇಕು. ಆಮೇಲೆ ಈಗ ಖಾಸಗಿ ಸಂಸ್ಥೆಗಳು ಮಾನ್ಯತಾ ನವೀಕರಣ ತುಂಬ ಜಟಿಲವಾಗಿದೆ. ಹಾಗಾಗಿ ಆ ಖಾಸಗಿ ಸಂಸ್ಥೆಗಳ ಅನುದಾನಿತ ಸಂಸ್ಥೆಗಳ ಮಾನ್ಯತಾ ನವೀಕರಣವನ್ನು ಸರಳೀಕರಣ ಮಾಡಬೇಕು ಮತ್ತು ಸರ್ಕಾರಿ ಹಾಗೂ ಅನುದಾನಿತ ನೌಕರರ ಮಧ್ಯೆ ಆಗಲಿ, ಸರ್ಕಾರಿ ಹಾಗೂ ಅನುದಾನಿತ ಶಾಲಾ ಕಾಲೇಜುಗಳ ಮಕ್ಕಳ ಮಧ್ಯೆ ಆಗಲಿ ಸರ್ಕಾರ ಯಾವುದೇ ರೀತಿ ತಾರತಮ್ಯ ಮಾಡಬಾರದು.